70 ಮೇಲೆ ಓಡಿಸಬಾರ್ದು, 70 ಓಡಿಸಿರತ್ತೆ ಇದು 5 ಚಿಲ್ಲರೆ ಬರುತ್ತೆ. ಅಂದ್ರೆ ಗಾಡಿ ಲಾಕ್ ಇದೆಯಾ? 80ಕ್ಕೆ ಲಾಕ್ ಇದೆ, ಅಡ್ಜಸ್ಟ್ಮೆಂಟ್ ಸ್ಟೇರಿಂಗ್ ಇದೆ, ಇದು ಲಾಕ್ ಇದೆಯಲ್ಲ ಎಡ್ಸೋಕ್ಕೂ ಬರುತ್ತೆ, ಇದು ಮಾಡೋದು. ಗಾಡಿ ಸೆಕ್ಷನ್ಗೆ ಗೇರ್ ಪದೇ ಗೇರ್ ಹಾಕ್ಸೋದು. ಓಕೆ. ಟರ್ನಿಂಗ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಓಕೆ, ಪಿಕಪ್ ಡೌನ್ ಆಗುತ್ತೆ, ಗೇರ್ ಚೇಂಜ್. ಸ್ಪೀಡ್ ಓಡಿಸಿರೋ ಕೇಂಬಲ್ ಬರಲ್ಲ, ಒಂದು ಲೆವೆಲ್ 70 ಓಡಿಸಿರೋ ಕೇಂಬಲ್ ಬರುತ್ತೆ, ಟೈಮಿಂಗ್ ಕವರ್ ಆಗಲ್ಲ. ಈಗೆಲ್ಲ ಕಂಪ್ನಿಯವರೇ ಬರಬೇಕು ಲ್ಯಾಪ್ಟಾಪ್. ಏನಾದ್ರೂ ಕಂಪ್ನಿಯವರೇ ಬರ್ಬೇಕು, ನಾವೇನ್ ಮಾಡಕ್ಕಾಗಲ್ಲ. ಬಂತಲ್ಲ ಈಗಲೇ 480 ಬಂದಿದೆ ನೋಡಿ ಮೇಲೆ. 480 ಟಾಟಾ ಅಷ್ಟು ಇದು ಹೋಗಲ್ಲ, ಯಾಕೆ ಗೇರ್ ಹಾಕ್ಬೇಕು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ಸ್ಪೆಷಲ್ ಬ್ಲಾಗ್ ನೊಂದಿಗೆ ಬಂದಿದ್ದೇನೆ. ನೀವೆಲ್ಲ ಕೇಳ್ತಾ ಇದ್ರಿ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ಸಿನ ಬ್ಲಾಗ್ ಮಾಡಿ, ಅದರಲ್ಲಿ ಸಹ ಟಾಟಾ ಗಾಡಿನ ಬ್ಲಾಗ್ ಮಾಡಿ ಅಂತ ನೀವು ಕೇಳ್ತಾ ಇದ್ರಿ. ಇಷ್ಟೊತ್ತಿಗೆ ನಮ್ದು ಲೈಲ್ಯಾಂಡ್ ನ ಬ್ಲಾಗ್ ಅನ್ನು ನೀವು ಕೇಳ್ತಾ ಇದ್ರಿ. ಟಾಟಾ ಗಾಡಿಯಲ್ಲಿ ಏನೆಲ್ಲ ಇದೆ, ಲೈಲ್ಯಾಂಡ್ಗೆ ಮತ್ತೆ ಟಾಟಾಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಈ ಒಂದು ಬಸ್ಸಿನ ಒಂದು ಚಾಲಕರಿದ್ದಾರೆ, ಅವ್ರ ಹತ್ರನೇ ನಿಮ್ಗೆ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೇನೆ, ಬನ್ನಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಪಂಡಿತ ಓಜಿ ಅಂತ. ಎಲ್ಲಿ ಸರ್, ಊರಲ್ಲಿ? ನಮ್ದು ಬೆಳಗಾಂ ಡಿಸ್ಟ್ರಿಕ್ಟ್ ರಾಮದುರ್ಗ. ಓಕೆ. KSRTCಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? 17 ವರ್ಷ ಆಯ್ತು. 17 ವರ್ಷ. ಈ ಒಂದೇ ರೂಟಲ್ಲಿ ಇದ್ರ ಬೇರೆ ಬೇರೆ ರೂಟ್ ಆಗುತ್ತೆ? ನಾವು 16 ವರ್ಷ ಅಂಕೋಲಲ್ಲಿ ಇದ್ದೀವಿ. ಓಕೆ. ಈಗ 1 ವರ್ಷ ಬೆಳಗಾವಿನಲ್ಲಿ. ಹಾಗೆ ಸರ್. ಇದು ಯಾವ ರೂಟಿಗೆ ಹೋಗುವ ಗಾಡಿ? ಇದು ಧರ್ಮಸ್ಥಳ ಬೆಳಗಾವಿ. ಧರ್ಮಸ್ಥಳದಿಂದ ಎಷ್ಟು ಗಂಟೆಗೆ ಹೊರಡ್ತದೆ? ಧರ್ಮಸ್ಥಳದ ಬೆಳಗ್ಗೆ 8:30 ಬಿಡೋದು. ಓಕೆ. ಬೆಳಗಾಂ ರೀಚ್ ಆಗಬೇಕಾದ್ರೆ ರಾತ್ರಿ 9:30 ಆಗುತ್ತೆ. 9:30. ಡೈಲಿ ಸರ್ವಿಸ್ ಇದೆಯಾ? ಡೈಲಿ ಇದೆಯಲ್ಲ ಸರ್. ಎಷ್ಟು ಚಾರ್ಜ್? ಎಷ್ಟು ಚಾರ್ಜ್? 700 ಚಿಲ್ಲರೆ ಇದೆ. ಓಕೆ ಸರ್. ಇವಾಗ ಹೆಚ್ಚಾಗಿ ಟಾಟಾ ಗಾಡಿಯನ್ನು ಬಿಡ್ತಾ ಇದ್ದಾರೆ KSRTCಯಲ್ಲಿ. ಸರ್, ಟಾಟಾ ಗಾಡಿ ಹೇಗೆ ಸರ್? ಲೈಲ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಯಾವುದು ಒಳ್ಳೆಯದು? ಲೈಲ್ಯಾಂಡೇ ಒಳ್ಳೇದು. ಟಾಟಾ ಅಷ್ಟು ಇದು ಹೋಗಲ್ಲ, ಯಾಕೆ ಗೇರ್ ಹಾಕ್ಬೇಕಾದ್ರೆ ಮುಂದಿನೂ ಹೋಗುತ್ತೆ. ಓಕೆ. ಲೈಟಿಂಗ್ ಸರಿ ಇಲ್ಲ. ಅಂದ್ರೆ ನಿಮ್ಗೆ ಹೆಡ್ಲೈಟ್ ಎಲ್ಲ ಅಷ್ಟು ಬೀಳಲ್ಲ? ಹೆಡ್ಲೈಟ್ ಸರಿ ಇಲ್ಲ, ಗಾಡಿ ಓಡಿಸೋಕೆ, ರಾತ್ರಿ ಗಾಡಿ ಓಡಿಸೋಕೆಲ್ಲ ಇದು ಆಗಲ್ಲ. ಓಕೆ. ಅಂದ್ರೆ ಇದು ಯಾವ ಬಾಡಿ? ಇದು IMS ಅಂತ ಬಾಡಿ ಇಲ್ಲಿ. ಓಕೆ, IMS ಅಂತ ಬಾಡಿ ಅಲ್ವಾ? ಹೆಚ್ಚಾಗಿ ಯಾಕೆ ಸರ್ ಟಾಟಾ ಗಾಡಿ ಹಾಕ್ತಾರೆ KSRTCನವರು? ಅವ್ರಿಗೆ ಗೊತ್ತಿರಿ ಅದು, ಯಾಕೆ ಅವ್ರಿಗೆ ಇದು ಲೈಲ್ಯಾಂಡ್ ಕಾಸ್ಟ್ ಜಾಸ್ತಿ ಆಗತ್ತಲ್ಲ. ಓಕೆ. ಇದು ಕಡಿಮೆ ಆಗತ್ತೆ, ಇದ್ರೊಳಗೆ ಇದು ಮಾಡ್ತಾರೆ. ಹಾಗೆ ಅದು ಯಾವ್ದು ಕಮ್ಮಿ ಸಿಗುತ್ತೆ ಅದ್ರಲ್ಲಿ ಪರ್ಚೇಸ್ ಮಾಡ್ತಾರೆ. ಹಾಗೆ ನಿಮ್ಮ ಪ್ರಕಾರ ಲೈಲ್ಯಾಂಡ್ ಗಾಡಿ ಬೆಸ್ಟ್ ಅಂದ್ರೆ ಈ ಲಾಂಗ್ ರೂಟಿಗೆಲ್ಲ ಲೈಲ್ಯಾಂಡ್ ಬೆಸ್ಟ್? ಲೈಲ್ಯಾಂಡ್ ಒಳ್ಳೆ. ಸರ್, ಇದು ಗೇರ್ ಎಲ್ಲ ಎಷ್ಟು ಬರುತ್ತೆ ಇದರಲ್ಲಿ? ಇಲ್ಲಿ ರಿವರ್ಸ್ ಇರೋದು 7 ಬರುತ್ತೆ. ಓಕೆ, 7 ಗೇರ್ ಅಲ್ಲ ಸರ್? ಪಿಕಪ್ ಎಲ್ಲ ಹೇಗೆ ಟಾಟಾ? ಪಿಕಪ್ ಚೆನ್ನಾಗಿದೆ. ಓಕೆ. ಆದ್ರೆ ಗೇರು ಇಲ್ಲಿ ಹಾಕ್ಬೇಕಾದ್ರೆ ಇಲ್ಲಿ ಗೇರ್ ತಾಗುತ್ತೆ. ಓಕೆ. ಇಲ್ಲಿ ಸ್ಲಿಪ್ ಆಗುತ್ತೆ, ಒಳ್ಳೆ ಸ್ಲಿಪ್ ಆಗ್ತದೆ ನಿಮ್ಗೆ. ಅಂದ್ರೆ ಸ್ವಲ್ಪ ಈ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಗಾಡಿ ಸೆಕ್ಷನ್ ಗೆ ಒಳ್ಳೆ ಗಾಡಿ ಅಲ್ಲ ಇದು. ಲಾಂಗ್ ರೂಟ್ ನ್ಯಾಷನಲ್ ಹೈವೇ ಅಷ್ಟು ಒಳ್ಳೆ ಗಾಡಿ. ಟಾಟಾ ಗಾಡಿ ಗಾಡಿ ಸೆಕ್ಷನ್ ಗೆ ಗೇರ್ ಪದೇ ಗೇರ್ ಹಾಕ್ಸೋದು. ಓಕೆ. ಟರ್ನಿಂಗ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಓಕೆ, ಪಿಕಪ್ ಡೌನ್ ಆಗುತ್ತೆ, ಗೇರ್ ಚೇಂಜ್. ಹಾಗೆ. ಅಂದ್ರೆ ಟಾಟಾ ಗಾಡಿ ಲಾಂಗ್ ರೂಟಿಗೆ ಒಳ್ಳೇದಲ್ಲ, ಈ ಗಾಡಿ ಸೆಕ್ಷನ್ ಗಾಡಿಗೆ ಒಳ್ಳೇದಲ್ಲ. ಈ ಲಾರಿಗೆ, ಸ್ಟೇಟ್ ಹೈವೇಗೆ ಈ ಲಾರಿಗೆಲ್ಲ ಒಳ್ಳೇದು, ಬಸ್ಸಿಗೆಲ್ಲ ಒಳ್ಳೇದಲ್ಲ. ಸರ್, ಒಂದು ಅಂದಾಜು ಎಷ್ಟಾಗುತ್ತೆ ಸರ್ ಈ ಒಂದು ಬಸ್ಸಿಗೆ ಕಾಸ್ಟ್? ಅಂದಾಜು ಒಂದು ನಾವು ಕೇಳಿದ್ವಿ. ಮೊದಲಕ್ಕಿನ ರೇಟಿಗೆ ಈಗ ರೇಟ್ ಜಂಪ್ ಆಗಿದೆ. ಜಂಪ್ ಆಗಿದೆ, ಹೌದು. 30-35 ಲಕ್ಷ ಇರ್ಬೋದು ಚೆಸ್ಸಿಗೆ ಎಲ್ಲ ಬಾಡಿ ಸೇರಿ. ಹಾಗೆ ಸರ್. ಅದು ಎಲ್ಲಿ? ಬ್ಯಾಂಗ್ಳೂರಲ್ಲಿ. ಎಷ್ಟು ಗಾಡಿ ಬಂದಿದೆ ಸರ್? ಹೆಚ್ಚಾಗಿ ತುಂಬಾ ಗಾಡಿ ಬಂದಿದೆ ಅಂತ ಹೇಳ್ತಾ ಇದ್ರು ಟಾಟಾ. ಅಲ್ಲಿ ಒಂದು ಬೆಳಗಾವಿ ಇದಕ್ಕೆ 100 ಗಾಡಿಯನ್ನು ಬಂದಿದೆ. ಬೆಳಗಾವಿ ಮತ್ತು ಹುಬ್ಳಿ ಆ ಕಡೆ ಎಲ್ಲ ಜಾಸ್ತಿ ಬೇರೆ ಬೇರೆ. ಓಕೆ. ನಿಮ್ಗೆ ಹೆಚ್ಚಾಗಿ ಇದು ಟಾಟಾ ಗಾಡಿಯನ್ನೇ ಕೊಡ್ತಾರ ಅಥವಾ ಮಿಕ್ಸ್? ಇದು ಲೈಲ್ಯಾಂಡ್ ಗಾಡಿ ನಮಗೆ ಇದು ಸೊಟ್ಟಾಗಲ ರೂಟಿಗೆ ಲೈಲ್ಯಾಂಡ್ ಗಾಡಿ ಕೊಡ್ರಿ. ಪೈಲ ಲೈಲ್ಯಾಂಡ್ ಓಡಿಸ್ತಿದ್ವಿ. ಓಕೆ. ಸೊಟ್ಟಾಗಲ ಬೇರೆ ಗಾಡಿ ಕೊಡ್ರಿ ಅಂದ್ರೆ ಇದನ್ನೇ ಓಡಿಸಿರಪ್ಪ ಅಂತ ಹೇಳ್ತಾರೆ. ಇದನ್ನೇ ಕೊಡ್ತಾ ಇದ್ದಾರೆ. ನಿಮ್ಗೆ ಅಂದ್ರೆ ಲೈಟಿಂಗ್ ಸರಿ ಇಲ್ಲ. ನಮ್ಗೆ ನೈಟ್ ಅಲ್ಲಿ ಇಲ್ಲಿದ್ರೆ ನೈಟ್ ಆಗ್ಬಿಡುತ್ತಾ, ಧರ್ಮಸ್ಥಳ ಮುಟ್ಟೋದ್ರೆ 3.5 ತಾಸು ಆಗುತ್ತೆ. ನಾವು 100 ಕಿಲೋಮೀಟರ್ 3.5 ತಾಸು ಹೋಗುತ್ತೆ ಗಾಡಿ. ಓಕೆ. ಹಾಗೆ ನೈಟ್ ಹೊತ್ತಿಗೆ ಸ್ವಲ್ಪ ಡ್ರೈವಿಂಗ್ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ. ಲೈಟಿಂಗ್ ಸರಿ ಇಲ್ಲ. ಲೈಟಿಂಗ್ ಸರಿ ಇದ್ರೆ ಓಡಿಸ್ಬೋದು. ಓಕೆ. ಅಂದ್ರೆ ಅದು ಲೈಲ್ಯಾಂಡ್ ಅಲ್ಲೇ ಎಲ್ಲ ಕರೆಕ್ಟ್ ಬರ್ತದೆ.
ಲೈಲ್ಯಾಂಡ್ ದೊಡ್ಡದು ಲೈಟ್ ಕೊಟ್ಟಿದ್ದಾರೆ, ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಗಾಡಿ ಓಡುತ್ತೆ. ಓಕೆ, ಹಾಗೆ ಟರ್ನಿಂಗ್ ಪ್ಯಾಡ್ ಒಳಗೆ ಮುಂದೆ ಇರ್ತಾನೆ ಎಲ್ಲ ಕಾಣ್ತದೆ. ಇದು ಇಲ್ಲೇ ಬೆಳಕು ಬಂದ್ರೆ ಮುಂದೆ ಬರೋದು ಟರ್ನಿಂಗ್ ಎಲ್ಲ ಐತೆ ಗೊತ್ತಾಗಲ್ಲ. ಓಕೆ. ಮೈಲೇಜಿಗೆ ಕಂಪೇರ್ ಮಾಡಿದ್ರೆ ಯಾವುದು ಒಳ್ಳೇದು, ಲೈಲ್ಯಾಂಡ್ ಒಳ್ಳೇದು? ಲೈಲ್ಯಾಂಡ್ ಒಳ್ಳೇದು ಮೈಲೇಜ್ಗೆ. ಎಷ್ಟು ಸಿಗುತ್ತೆ ಮೈಲೇಜ್? ಅದು 5 ಮೇಲೆ ಬರುತ್ತೆ, ಇದು 5 ಒಳಗೆ ಬರುತ್ತೆ. 5 ಒಳಗೆ ಡೆವಲಪ್ ಡಿಪೆಂಡ್ ಮೈಲೇಜ್. ಹಾಗೆ 70 ಮೇಲೆ ಓಡಿಸಬಾರ್ದು, 70 ಒಳಗೆ ಓಡಿಸಿರತ್ತೆ ಇದು 5 ಚಿಲ್ಲರೆ ಬರುತ್ತೆ. ಅಂದ್ರೆ ಗಾಡಿ ಲಾಕ್ ಇದೆಯಾ? 80 ಲಾಕ್ ಇದೆ. KSRTC ಪ್ರತಿ ಗಾಡಿ 80 ಎಲ್ಲ 80 ಲಾಕ್. ಇವಾಗ ಅಂದ್ರೆ ಲೈಲ್ಯಾಂಡ್ ನವರು ಸಹ ಲಾಕ್ ಮಾಡಿದ್ದಾರೆ, ಪ್ರತಿ ಪ್ರೈವೇಟ್ ಗಾಡಿ ಸಹ ಎಲ್ಲ ಕಂಪನಿಗೂ ಲಾಕ್ ಆಗಿದೆ ಅವರಿಗೆ 80 ಅಂದ್ರೆ. 80 ಟೈಮಿಂಗ್ ಎಲ್ಲ ಸಾಕಾಗ್ತದೆ ನಿಮ್ಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ? ಟೈಮಿಂಗ್ ಆಗುತ್ತೆ ಅಲ್ವಾ? ಹಾಗಾಗಿ ಈ ಗಾಡಿ ಸೆಕ್ಷನಿಗೆಲ್ಲ ಸ್ವಲ್ಪ ಟಾಟಾ ಗಾಡಿ ಸ್ವಲ್ಪ ಅನ್ಫಿಟ್. ಮೈಲೇಜ್ ಕಡಿಮೆ ಬರುತ್ತೆ, ಮೈಲೇಜ್ ಬರಲ್ಲ. ಓಕೆ, ಗಾಡಿ ಸೆಕ್ಷನ್ಗೆ ಹಾಗೆ. ಕಡೆ. ಓಕೆ, ಇವಾಗ ಈ ಗಾಡಿ ಉಡುಪಿಯಿಂದ ಬಿಡಬೇಕಾದ್ರೆ ಬೆಳಗಾಮಿಯಿಂದ ಇನ್ನೊಂದು ಗಾಡಿ ಬಿಡುತ್ತಾ? ಆ ಗಾಡಿ ಅಪೋಸಿಟ್ ಗಾಡಿ ಯಾವುದು, ಲೈಲ್ಯಾಂಡ್ ಟಾಟಾ? ಟಾಟಾನೇ. ಟಾಟಾನೇ ನಿಮ್ಗೆ. ಹಾಗಾಗಿ ಒಂದು ಗಾಡಿಯಿಂದ ಒಂದು ಗಾಡಿ ಕೊಡ್ತಾರೆ ಸರ್. ನಿಮ್ಗೆ ಸೆಟ್ ಆಗ್ತದೆ ಇನ್ನೊಂದು ಗಾಡಿ ಕೂತ್ಕೋರ್ಬೇಕಾದ್ರೆ? ಸೆಟ್ ಆಗುತ್ತೆ. ಮಾಡಲೇಬೇಕಲ್ರಿ, ನೌಕರಿಗೆ ಬಂದಿರ್ತೇವೆ, ಯಾವ್ದು ಗಾಡಿ ಕೊಟ್ಟರು ಮಾಡ್ಬೇಕು. ಇದೆಲ್ಲ ಇನ್ನೊಂದು ಹಳೆ ಗಾಡಿ ಕೊಟ್ಟರು ಓಡಿಸ್ಲೇಬೇಕು. ನಿಂದ್ರಿಸಿರ ನಮ್ಮ ತಲೆ ಮೇಲೆ ಹಾಕ್ತಾರೆ, ಕಿಲೋಮೀಟರ್ ಮೈಲೇಜ್ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಓಕೆ, ಖಂಡಿತ. ಗಾಡಿ ನಿಲ್ಲಿಸಿದೆ ಅಂತ ಹೇಳ್ತಾರೆ. ರಜೆ ಎಲ್ಲ ನಿಮ್ಗೆ? ರಜೆ ಎಲ್ಲ ಹೇಗೆ? ವಾರಕ್ಕೆ ಒಂದ್ ದಿವಸ ರಜೆ. ವಾರಕ್ಕೆ ಒಂದ್ ದಿವಸ. ಒಂದ್ ದಿವಸ ಬಂದು ಹೋದ್ರೆ 1180 ಕಿಲೋಮೀಟರ್ ಓಡಿಸ್ಬೇಕು ನಾವು. ಓಕೆ, 2 ದಿವಸಕ್ಕೆ. 2 ದಿವಸಕ್ಕೆ 1180 ಕಿಲೋಮೀಟರ್. ರೆಸ್ಟ್ ಎಲ್ಲ ನಿಮ್ಗೆ ಎಲ್ಲಿ ನಿಮ್ಗೆ? ಅಂದ್ರೆ ಧರ್ಮಸ್ಥಳ ಬಸ್ಸಲ್ಲೇ, ರೆಸ್ಟ್ ಇರಲ್ಲ, ಏನಿರಲ್ಲ, ಬಸ್ಸಲ್ಲೇ ಮಾಡ್ಕೊ. ಸರ್ ಇವಾಗ ಇಲ್ಲಿ ಉಡುಪಿಯಿಂದ ಬಿಡಬೇಕಾದ್ರೆ ನೀವು ಊಟಕ್ಕೆಲ್ಲ ಎಲ್ಲಿ ನಿಲ್ಲಿಸ್ತೀರಾ? ಊಟಕ್ಕೆ ಭಟ್ಗಳ ಕ್ಯಾಂಟೀನ್, ಭಟ್ಕಳಗೆ. ಡಾಬಾ ಎಲ್ಲ ತರಬಿದ್ರೆ ದಂಡ ಹಾಕ್ತಾರೆ, ಮೇವು ಕೊಟ್ಟು 2,000 ರೂಪಾಯಿ ದಂಡ ಹಾಕ್ತಾರೆ ಡಾಬಾ ತರಬಿದ್ರೆ. ಕ್ಯಾಂಟೀನಲ್ಲಿ ಅವ್ರು ಕೊಟ್ಟಿದ್ದ ಊಟ ಮಾಡ್ಬೇಕು. ಅವ್ರು ಕೊಟ್ಟಿರೋದು ಅಂದ್ರೆ ಪ್ಯಾಸೆಂಜರ್ಸ್ನವರಿಗೆಲ್ಲ ಅಲ್ಲೇ ಎಲ್ಲ ಊಟ ಎಲ್ಲ ಅಲ್ಲೇ ಮಾಡ್ತಾರೆ ಅವರೆಲ್ಲ. ಬರ್ಬೇಕಾದ್ರೆ ಅಂಕೋಲ ಊಟ ಇರೋದು. ಓಕೆ, ಅಂಕೋಲ ಕ್ಯಾಂಟೀನ್. ಓಕೆ. ಟೀ ಬ್ರೇಕ್ ಎಲ್ಲಿ ಕೊಡ್ತೀರಾ? ಬರ್ಬೇಕಾದ್ರೆ ಕುಂದಾಪುರ, ನಮ್ದು ಬೆಳಿಗ್ಗೆ ಧರ್ಮಸ್ಥಳದಲ್ಲಿ ಟೀ ಮಾಡ್ಕೊಂಡಿರ್ತೇವೆ. ಓಕೆ. ಈಗ ಬರ್ಬೇಕಾದ್ರೆ ನೈಟ್ ಸಾಯಂಕಾಲ 5 ಗಂಟೆಗೆ ಕುಂದಾಪುರ. ಕುಂದಾಪುರದಲ್ಲಿ. ಸರ್ ಇವಾಗ ಟಾಟಾದ ಸ್ಟೇರಿಂಗ್ ಎಲ್ಲ ತುಂಬಾ ಸಣ್ಣದು ಬಂದಿದೆ, ಮುಂಚೆ ಎಲ್ಲ ದೊಡ್ಡದು ಬರ್ತಾ ಇತ್ತು. ಅಡ್ಜಸ್ಟ್ಮೆಂಟ್ ಸ್ಟೇರಿಂಗ್ ಇದೆ, ಇದು ಲಾಕ್ ಇದೆಯಲ್ಲ, ಎಡ್ಸೋಕ್ಕೂ ಬರುತ್ತೆ, ಇದು ಮಾಡೋದು. ಸರ್ ಸ್ವಲ್ಪ ಸ್ಟಾರ್ಟ್ ಮಾಡಿ, ಇಂಜಿನ್ ಸೌಂಡ್ ಇವಾಗ ಹೇಗಿದೆ ನೋಡು. ಮುಂಚೆ ಎಲ್ಲ ರಫ್ ಇತ್ತು, ಸೌಂಡಿಗೆ ಸೌಂಡ್ ಎಲ್ಲ ತುಂಬಾ ಸ್ಮೂತ್ ಕೊಟ್ಟಿದ್ದಾರಲ್ಲ. ಅಂದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಮುಂಚೆಗೆ ಇವಾಗೆಲ್ಲ ತುಂಬಾ ಸ್ಮೂತ್ ಕೊಟ್ಟಿದ್ದಾರೆ ಸೌಂಡ್ ಎಲ್ಲ. ಇದೆಲ್ಲ ಸೆನ್ಸರ್, ಸೆನ್ಸರ್ ಗಾಡಿ ಅಲ್ಲ? ಸೆನ್ಸರ್ ಎಲ್ಲ ಸೆನ್ಸರ್ ಎಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಮೈಲೇಜ್ ಎಷ್ಟು ಬಂತಲ್ಲ, ಈಗಲೇ 480 ಬಂದಿದೆ ನೋಡಿ ಮೈಲೇಜ್. 480 ಮೈಲೇಜ್ ಸಿಗ್ತಾ ಇದೆಲ್ಲ, ಎಲ್ಲ ಇದರಲ್ಲೇ ಗೊತ್ತಾಗುತ್ತೆ. ಓಕೆ, ಅದು 4.8 ಮೈಲೇಜ್ ಅಂದರೆ 480. 480 ಅಲ್ಲ, ಏನು ಪ್ರಾಬ್ಲಮ್ ಆದರೂ ಇದರಲ್ಲಿ ಗೊತ್ತಾಗುತ್ತೆ. ಇದರಲ್ಲೆಲ್ಲ ಹೊಡೆದು ನೋಡ್ತಾರೆ, ಸಣ್ಣ ಸಣ್ಣ ಇದು ಆದರೆ ವೈರಸ್ ಬಂದರೆ ಎಲ್ಲ ಎಲ್ಲ ಅದರಲ್ಲಿ. ಮುಂಚೆ ಎಲ್ಲ ಗಾಡಿ ಎಲ್ಲ ಹಾಳಾದ್ರೆ ನಾವೇ ರಿಪೇರಿ ಮಾಡ್ಕೊಂಡು ಹೋಗ್ಬೋದು. ಈಗೆಲ್ಲ ಕಂಪ್ನಿಯವರೇ ಬರಬೇಕು, ಲ್ಯಾಪ್ಟಾಪ್ ಏನಾದರೂ ಕಂಪ್ನಿಯವರೇ ಬರಬೇಕು, ನಾವೇನು ಮಾಡೋಕ್ಕಾಗಲ್ಲ. ಏನಾದ್ರು ಮಾಡಿ ಏನಾದ್ರು ವೈರಿಂಗ್ ಗೀರಿಂಗ್ ಆದರೆ ನಮ್ಮ ತಲೆ ಮೇಲೆ ಆಗ್ತದೆ. ಓಕೆ. ಸರ್ವಿಸ್ ಎಲ್ಲ ಎಲ್ಲಿ ಆಗುತ್ತೆ ನಿಮ್ಮದು ಈ ಗಾಡಿ ಎಲ್ಲ? ಇದು ಟಾಟಾ ಶೋರೂಮ್ಗೆ ಕಳಿಸ್ತಾರೆ, ಅಲ್ಲೇ ಕಳಿಸ್ತಾರೆ. ಅವಾಗ ನಿಮಗೆ ಬೇರೆ ಗಾಡಿ ಡಿವಿಷನ್ ಒಂದೊಂದು ಲ್ಯಾಪ್ಟಾಪ್ ಕೊಟ್ಟಿರ್ತಾರೆ, ಎಲ್ಲ ಡಿಪಾರ್ಟೆಡ್ ಬರ್ತಾರೆ, ಅಲ್ಲಿ ಮಟಾನ ಓಡಿಸಿದೆ ಅಂತಾರೆ ಸಣ್ಣ ಸಣ್ಣ. ಹಾಗಾದ್ರೆ ನಿಮ್ಮ ಪ್ರಕಾರ ಲೈಲ್ಯಾಂಡ್ ಗಾಡಿ ಬೆಸ್ಟ್ ಅಂತ ಹೇಳ್ತೀರಾ? ಲೈಲ್ಯಾಂಡೇ ಒಳ್ಳೆಯದು. ಇವರು ಏನು ಗೊತ್ತಾ, ಇವರಿಗೆ ಸುಸ್ತಾಯ ಸಿಗೋದು ಖರೀದಿ ಮಾಡೋದು, ಡ್ರಾರ್ಗಳ ತಲೆ ಮೇಲೆ ಹಾಕೋದು, ಕೆಂಪಲ್ಲಿ ಬರಲ್ಲ, ಆರು ಬರಲಿಲ್ಲ, ಡ್ರಾರ್ ಸೇರ್ಕೊಳ್ಳೋದು. ಈ ಕೆಂಪಲ್ಲಿ ಕೊಡಲಿಲ್ಲ ಅಂದರೆ ಏನು ಕೆಂಪಲ್ಲಿ ಕೊಡುವಲ್ಲಪ್ಪ, ಈ ಗಾಡಿ ಬೇಡ, ಹಳೆ ಗಾಡಿ ತೊಗೊಂಡು ಅಂದ್ರೆ ಕಷ್ಟ ನಿಮ್ಗೆ ಇರುತ್ತೆ. ಯಾಕಂದ್ರೆ ನೀವು ಓಡಿಸ್ಬೇಕು, ನೈಟ್ ಸ್ಪೀಡ್ ಓಡಿಸಿರೋ ಕೆಂಪಲ್ಲಿ ಬರಲ್ಲ, ಒಂದು ಲೆವೆಲ್ 70 ಓಡಿಸಿದ್ರೆ ಕೆಂಪಲ್ಲಿ ಬರುತ್ತೆ, ಟೈಮಿಂಗ್ ತೋರಾಗಲ್ಲ. ನೀವು ಡೀಸೆಲಲ್ಲಿ ಎಲ್ಲಿ ಹಾಕ್ಸ್ತೀರಾ? ಡೀಸೆಲ್ ಡಿಪೋದಲ್ಲೇ ಬರ್ಬೇಕಾದ್ರೆ ಕುಂಟದಲ್ಲಿ 50 ಲೀಟರ್. ಯಾಕಂದ್ರೆ ಅಂದರೆ 2.5 ಲೀಟರ್ ಬೇಕು ಡೀಸೆಲ್. ಅಂದರೆ ಅದು ಲೆಕ್ಕ ಅವರಿಗೆ ಕೊಡ್ತೇವೆ, ಅಲ್ಲಿ ಓಚರ್ ಕಳಿಸ್ತಾರೆ. ಸರ್ ಇದು ಹಾಲ್ಟ್ ಎಲ್ಲಿ ಆಗ್ತದೆ ಇಲ್ಲಿ ಉಡುಪಿಗೆ? ಬೆಳಗಾವಿ ಹಾಲ್ಟಿಂಗ್. ಬೆಳಗಾಮ. ಉಡುಪಿಯಲ್ಲಿ ಎಷ್ಟೊತ್ತು ನಿಲ್ತದೆ ಈಗ ಬಸ್? ಇದು 11:35 ಬಿಡೋದು. 11:30. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಟಾಟಾ ಗಾಡಿ ಬಗ್ಗೆ, ಹಾಗೆಯೇ ನಿಮ್ಮ ಒಂದು KSRTCಯ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಬಸ್ಸಿನ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ಒಂದು ಚಾಲಕರು ಕೊಟ್ಟಿದ್ದಾರೆ. ಹಾಗೇನೆ ಯಾವುದೇ ಒಂದು ಬಸ್ಸಿನ ಇನ್ಫಾರ್ಮೇಶನ್ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ. ನಾನು ಸಾಧ್ಯವಾದರೆ ಖಂಡಿತವಾಗ್ಲೂ ನಾನು ಆ ಬಸ್ಸಿನ ಒಂದು ವ್ಲಾಗನ್ನು ನಮ್ಮ ಚಾನಲಲ್ಲಿ ಹಾಕ್ತೇನೆ. ಹಾಗೇನೆ ಇನ್ನಷ್ಟು ಹೊಸ ಹೊಸ ವಿಚಾರದೊಂದಿಗೆ, ಹೊಸ ಹೊಸ ಬಸ್ಸಿನ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬೈ ಬೈ, ಹ್ಯಾವ್ ಅ ನೈಸ್ ಡೇ.